ಅಬ್ಬಾ ಬೇಗ ಹೋಗ್ರಿ. ಅಬ್ಬಾ ಬೆಳಿಗ್ಗೆ ಎಪ್ಸಿ ಇಷ್ಟು ಅರ್ಜೆಂಟಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಚಂದ್ರಿಕಾ? ನನ್ಗೇನ್ ಗೊತ್ತು? ಏನೂ ಗೊತ್ತಿಲ್ಲದೆ ನನ್ನ ಕೈಗೆ ಸ್ಟೀರಿಂಗು, ಕಾಲ್ ಕೆಳಗೆ ಕ್ಲಚ್ ಕೊಟ್ಟಿಯಾ? ಮಾತಾಡ್ದೆ ಡ್ರೈವ್ ಮಾಡಿ. ಎಲ್ಗ್ ಹೋಗ್ಬೇಕೀಗ? ಏನೋ ಆ ನಿತ್ಯ ಕಾಣ್ಸೋವರ್ಗೂ ಹೋಗ್ತಾನೆ ಇರಿ. ನಿತ್ಯ ಕಾಣೋ ತನಕನಾ? ಹೌದು, ಬೆಳಗ್ಗೆನೆ ಕಾಲ್ ಮಾಡಿ ಬೇಗ ಸಿಗ್ಬೇಕು ಅಂತ ಹೇಳಿದ್ಲು. ಅವಳು ಕಾಲ್ ಮಾಡಿದ್ರೆ ನಾವು ಹೋಗ್ಲೇಬೇಕಾ? ತಗ್ಗೋದ್ರೆ ತಪ್ಪೇನಿಲ್ಲ. ನಮ್ ಮನೇಲಿದ್ದಾಗಿಂದ ತಗ್ತಾನೆ ಬಂದಿದೀವಲ್ಲ. ನೋಡಿ, ಅಲ್ಲಿ ಮುಂದೆ ಹೋಗಿ ಲೆಫ್ಟಲ್ಲಿ ನಿಲ್ಸಿ. ಗುಡ್ ಮಾರ್ನಿಂಗ್ ಅಮ್ಮ. ಅರ್ಜೆಂಟಾಗಿ ಬರಕ್ ಹೇಳ್ದೆ? ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅನ್ಸುತ್ತೆ. ಕಣ್ಣು ಕೆಂಪಾಗಿದೆ. ತುಂಬಾ ಅಳ್ತಾ ಇದ್ದ? ಏಯ್, ನಾನು ಅಳೋ ಹುಡುಗಿ ಅಲ್ಲ, ಅಳ್ಸೋ ಹುಡುಗಿ. ಅವ್ರೇನೋ ಗೊತ್ತಿಲ್ಲದೆ ಹೇಳ್ಬಿಟ್ರಮ್ಮ. ವಿಷಯ ಏನು ಅಂತ ಹೇಳು. ಆ ಗಂಗಾ ಸಾಮಾನ್ಯ ಅಲ್ಲ. ಅದನ್ನ ನಾವು ಮೊದ್ಲೇ ಹೇಳಿಲ್ವಾ? ನೀವು ಸ್ವಲ್ಪ ಸೈಲೆಂಟ್ ಆಗಿರ್ರಿ. ನಾನ್ ಗೆಲ್ಬೇಕಾದ ಟೈಟಲ್ನ ಅವಳು ಗೆದ್ದು ನಾನ್ ಸತ್ತೆ ಅಂತ ಹೇಳ್ಸಿದ್ಲು. ನನ್ ಐಡೆಂಟಿಟಿ ಇಲ್ದಿದ್ದ ಹಾಗೆ ಮಾಡಿ ನನ್ ಫ್ಯೂಚರ್ನ ಸ್ಪಾಯಿಲ್ ಮಾಡಿದಾಳೆ. ಆ ಗಂಗಾ ಹಾಗೇನಮ್ಮ, ಏನ್ ಅನ್ಕೊಂಡ್ರು ಮಾಡ್ಬಿಡ್ತಾಳೆ. ನಾನು ಅದಕ್ಕಿಂತ ಹೆಚ್ಚು ಆ ಗಂಗಾನೇ ಇಲ್ದಿದ್ದ ಹಾಗೆ ಮಾಡ್ಬೇಕು ಅಂದ್ಕೊಂಡಿದೀನಿ. ಅದು ಕಷ್ಟನಮ್ಮ. ಯಾಕಂದ್ರೆ ಗಂಗಾನ ಸಾಯಿಸ್ಬೇಕು ಅಂತ ನಾವು ತುಂಬಾ ಪ್ರಯತ್ನ ಪಟ್ವಿ. ನೀನು ಲಾರಿಯಿಂದ ಗುದ್ದಿ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದೆ, ಆದ್ರೆ ನಾವು ಫೇಲ್ ಆದ್ವಿ. ಈ ಸಲ ಮಿಸ್ ಆಗಲ್ಲ. ಖಂಡಿತ ಅವಳನ್ನ ಸಾಯಿಸ್ತೀನಿ. ಹೌದಮ್ಮ, ಗಂಗನ್ಗೆ ಸಾವೇ ಸರಿಯಾದ ಶಿಕ್ಷೆ. ಇಲ್ದಿದ್ರೆ ನೀನೇ ಇಲ್ಲ ಅಂತ ಮಾಡ್ಬಿಟ್ಲಲ್ಲ. ತಿಂದು ಮನೆಗೆ ಜಂತಿ ಎಂಟು ವಿಶ್ವಾಸ ಇಲ್ದಿರೋ ನಾಯಿ. ಆ ನಾಯಿನ ನನ್ ಕೈಯಾರೆ ನಾನು ಆದಷ್ಟು ಬೇಗ ಕೊಲ್ತೀನಿ. ಅದಕ್ಕೆ ನನ್ಗೆ ನಿಮ್ ಹೆಲ್ಪ್ ಬೇಕು. ಅಬ್ಬಾ, ನಮ್ ಕೈ ಕ್ಲೀನ್ ಆಗಿದ್ಯಮ್ಮ. ಮರ್ಡರ್ಸ್ ನಮ್ಗೆ ಆಗ್ಬರಲ್ಲ. ಸುಮ್ನಿರ್ತೀರ? ಮಾಡ್ತೀವಮ್ಮ. ನೀನ್ ಯಾವ್ದೇ ಸಹಾಯ ಕೇಳಿದ್ರು ಮಾಡ್ತೀವಿ. ಓಕೆ, ನನ್ ಕಾಲಿಗೋಸ್ಕರ ವೇಟ್ ಮಾಡಿ. ಆದಷ್ಟು ಬೇಗ ಗಂಗಾನ ಸಾಯಿಸ್ತೀನಿ. ಏನು, ಅವಳ ಕಾಲ್ಗೋಸ್ಕರ ನಾವು ವೇಟ್ ಮಾಡೋದಾ? ಸಹಾಯ ಕೇಳೋ ಪದ್ಧತಿ ಇದೇನಾ? ಗಂಗಾನ ಕೊಲ್ಲೋದಕ್ಕೆ ನಾವೇ ಅವಳ ಸಹಾಯ ಕೇಳೋಣ ಅನ್ಕೊಂಡ್ವಿ. ಈಗ ಅವಳೇ ನಮ್ ಸಹಾಯ ಕೇಳ್ತಿದ್ದಾಳೆ. ತಗ್ಗಿದ್ರೆ ತಪ್ಪೇನಿಲ್ಲ ಅಂದಿದ್ದು ಇದಕ್ಕೆ. ನಾವು ಕೂಡ ವಿಲನ್ಸೇ ಚಂದ್ರಿಕಾ. ಆ ನಿತ್ಯ ಮುಂದೆ ನಾವ್ಯಾಕೆ ಕೈ ಕಟ್ಕೊಂಡು ನಿಲ್ಬೇಕು? ನಮ್ಮ ಕೈಗಳಿಗೆ ಮಣ್ಣು ಮೆತ್ಕೋಬಾರ್ದು ಅಂತ ಇದ್ರೆ ನಾವು ಕೈ ಕಟ್ಕೊಂಡೇ ಇರ್ಬೇಕು. ಗಂಗಾನ ನಿತ್ಯ ಸಾಯಿಸೋವಾಗ ಆ ಸಾಕ್ಷಿನ ನಾವು ಪೊಲೀಸವ್ರಿಗೆ ತೋರಿಸಿ ನಿತ್ಯನ ಜೈಲಿಗೆ ಕಳಿಸ್ತೀವಿ. ಜೈಗದನ್ ತೋರಿಸಿ ನಮ್ ಸ್ವಪ್ನನ ಆ ಮನೆಗ್ ಸೊಸೆ ಮಾಡ್ಕೋತೀವಿ. ಇವಾಗ ಹೇಳಿ, ತಗ್ಗೋದೊಳ್ಳೇದಾ ಎಗ್ರಾಡೋದೊಳ್ಳೇದಾ? ಎಲ್ಲಿ ಮಾತಾಡೋದು ಅಲ್ಲ, ಎಲ್ಲಿ ತಗ್ಬೇಕು ಅಂತ ಗೊತ್ತಿರೋಳು. ತಗಿದ್ರೆ ತಪ್ಪೇನಿಲ್ಲ. ಬಾ ಬಾ. ಏನ್ ಮೇಡಮ್, ನಿತ್ಯ ಅವರು ಇನ್ನೂ ಬದುಕಿದ್ದಾರೆ ಅಂತ ನಿಮ್ಗೆ ಇನ್ನೂ ಅನುಮಾನ ಇದೆಯಾ? ಅನುಮಾನ ಅಲ್ಲ ನಾಣಿಯವ್ರೆ, ನಂಬ್ತಿದ್ದೀನಿ. ಫ್ಯಾಷನ್ ಶೋಲಿ ನಡೆದಿರೋ ಘಟನೆಗಳು ನನ್ನ ನಂಬಿಕೆಯನ್ನ ಇನ್ನೂ ಗಟ್ಟಿ ಮಾಡ್ತಿವೆ. ಹೇಗೆ ಮೇಡಮ್? ಆ ಶೋದಿಂದ ನಿತ್ಯ ಅವರು ಹೊರಗಡೆ ಬರ್ತಾರೆ ಅನ್ಕೊಂಡಿದ್ವಿ, ಆದ್ರೆ ಅವ್ರು ಹೊರಗಡೆನೆ ಬರ್ಲಿಲ್ವಲ್ಲ. ಆ ಶೋಲಿ ಗೆದ್ದುದು ನಿತ್ಯ ಅವರಲ್ಲ ನೀವು ಅಂತ ಸಾರ್ ಅನೌನ್ಸ್ ಮಾಡಿಬಿಟ್ರು, ಆದ್ರೂ ಕೂಡ ಅವರು ಹೊರಗಡೆ ಬರಲೇ ಇಲ್ಲ. ಇನ್ನೇನೋ ಕಾರಣ ಇದೆ, ತುಂಬಾ ಬಲವಾದ ಕಾರಣ ಇದೆ. ಬದುಕಿರೋ ನಿತ್ಯ ಯಾಕೆ ಅಡ್ಗಿರ್ಬೇಕು? ರೂಪಾ ಮೇಡಮ್ ಯಾಕೆ ಮುಚ್ಚಿಡ್ಬೇಕು? ತಿಳ್ಕೋಬೇಕು ನಾಣಿಯವ್ರೆ. ನೀವು ಹೇಳ್ತಿದ್ರೆ ನನಗೂ ಅದೇ ಅನ್ನಿಸ್ತಿದೆ ಮೇಡಮ್. ನಿತ್ಯ ಅವರು ಬದುಕಿದ್ದಾರೆ ಅನ್ನಿಸ್ತಿದೆ. ಆದ್ರೆ ಇಷ್ಟು ಮಾಡಿದ್ರು ಹೊರಗಡೆ ಬರ್ದೇ ಇದ್ದವರು ಇನ್ನೇನು ಮಾಡಿದ್ರೆ ಹೊರಗಡೆ ಬರ್ತಾರೆ ಮೇಡಮ್? ಒಂದು ದಾರಿ ಇದೆ ನಾಣಿಯವ್ರೆ.
ಏನ್ ಮೇಡಮ್? ನಿತ್ಯ ಪೊಗರು, ಅಹಂಕಾರ. ಅರ್ಥ ಆಗ್ಲಿಲ್ಲ ಮೇಡಮ್. ಏನ್ ನೋಡ್ಕೊಂಡು ನಿತ್ಯಗೆ ಅಷ್ಟು ಪೊಗರು, ಏನ್ ಹಿಂದಿದೆ ಅಂತ ನಿತ್ಯಗೆ ಅಷ್ಟು ಅಹಂಕಾರನೋ ಅದನ್ನೇ ನಾನು ತಗೊಂಡ್ರೆ? ಆಲ್ರೆಡಿ ಮಿಸ್ ಬ್ಯಾಂಗ್ಳೂರ್ ಟೈಟಲ್ ನೀವೇ ತಗೊಂಡಿದ್ದೀರಲ್ಲ ಮೇಡಮ್. ನಾನು ಹೇಳಿದ್ದು ಮಧ್ಯದಲ್ಲಿ ಬಂದಿರೋ ಈ ಕಿರೀಟದ ಬಗ್ಗೆ ಅಲ್ಲ, ಮೊದ್ಲಿಂದ ಇರೋ ಆ ಸಿಂಹಾಸನದ ಬಗ್ಗೆ. ನಿತ್ಯ ಸತ್ ಹೋದ್ಲು ಅಂತ ಎಲ್ರೂ ಅಂದ್ಕೊಂಡಿದ್ದಾರೆ. ನಿತ್ಯ ಆಗ್ಲಿ ಗಂಗಾ ಆಗ್ಲಿ ಇನ್ನು ನಾನೇ ಅವ್ರ ಮಗಳು ಅಂತ ರೂಪಾ ಮೇಡಮ್ ಹೇಳಿದ್ದಾರೆ. ಆ ಮಾತನ್ನ ನಿಜ ಮಾಡಿದ್ರೆ ರೂಪಾ ಅವ್ರ ಮಗಳಾಗಿ ಆ ಮನೆಗೆ ನಾನೇ ದತ್ತಕ್ಕೆ ಹೋದ್ರೆ ರೂಪಾ ಅವರಿಗೆ ಎಲ್ಲ ರೀತಿಲೂ ನಾನೇ ವಾರಸ್ಥಳಾದ್ರೆ ನಿತ್ಯ ಸ್ಥಾನದಲ್ಲಿ ಆ ಮನೆಗೆ ನಾನೇ ಶಾಶ್ವತ ಆದ್ರೆ ನಿತ್ಯ ನೆನಪೆಲ್ಲ ಅಳ್ಸಾಕಿ ಅಲ್ಲಿ ನಾನೇ ನಿಂತ್ಕೊಂಡ್ರೆ ನಿತ್ಯಕ್ಕೆ ಪ್ಲೇಸ್ ಅನ್ನೋದೇ ಇಲ್ದಿದ್ದ ಹಾಗೆ ಮಾಡಿದ್ರೆ? ಸೂಪರ್ ಸೂಪರ್ ಮೇಡಮ್. ನೀವು ರೂಪಾ ಮೇಡಮ್ ಅವರ ದತ್ತು ಮಗಳಾಗಿ ಹೋಗೋದು ಬ್ರಿಲಿಯಂಟ್ ಐಡಿಯಾ ಮೇಡಮ್. ಮೈಂಡ್ ಬ್ಲೋಯಿಂಗ್ ಥಾಟ್. ಹೌದು ಮೇಡಮ್, ನಿಜವಾಗ್ಲೂ ಇದು ಅಲ್ಟಿಮೇಟ್ ವಾರ್ನಿಂಗ್. ಈಗಲಾದ್ರೂ ಹೊರಗಡೆ ಬರದೇ ಇದ್ರೆ ಇನ್ನವ್ರು ನಿಜವಾಗ್ಲೂ ಬದುಕಿಲ್ಲ ಅಂತಾನೆ ಅರ್ಥ. ಅವಳು ಬದುಕೆ ಇದ್ದಾಳೆ ನಾಣಿ ಅವ್ರೆ. ಈ ದತ್ತು ಏಟಿಂದ ಹೊರಗಡೆ ಬರ್ತಾಳೆ, ನನ್ ಮುಂದೆ ಬರ್ತಾಳೆ. ಆಗ ಕೇಳ್ತೀನಿ ಇದೆಲ್ಲ ಯಾಕೆ ಮಾಡಿದ್ದು ಅಂತ. ಆಗ ಬಾಯ್ ಬಿಡಿಸ್ತೀನಿ ಇದ್ರಲ್ಲಿ ನಿಜ ಏನು ಅಂತ. ಆಗ ತಿಳ್ಕೊತೀನಿ ನಾಣಿ ಅವ್ರೆ ಈ ಮದ್ವೆ ಯಾಕಾಯ್ತು ಅಂತ. ಆಗ ತಿಳ್ಕೊತೀನಿ ನಾನು ಏನ್ ಮಾಡ್ಬೇಕು ಅಂತ. ಎಲ್ಲ ಚೆನ್ನಾಗಿದೆ ಮೇಡಮ್, ಆದ್ರೆ ನೀವು ದತ್ತು ಮಗಳಾಗಿ ಹೋಗಕ್ಕೆ ನಿಮ್ಮ ಅಮ್ಮ ಒಪ್ಕೋತಾರ ಮೇಡಮ್? ಒಪ್ಪಿಸ್ತೀನಿ. ಮತ್ತೆ ರೂಪಾ ಮೇಡಮ್ ಒಪ್ಕೋಬೇಕಲ್ವಾ? ಅವರಿಗೆ ಬೇರೆ ದಾರಿನೇ ಇಲ್ಲ. ಮತ್ತೆ ಜೈ ಸರ್ ಕಡೆಯವರು ಎಲ್ರೂ ಒಪ್ಪಿಗೆ ತಗೊಂಡೆ ಈ ಕೆಲಸ ಆಗತ್ತೆ. ನಿತ್ಯ ಹೊರಗಡೆ ಬರ್ತಾಳೆ, ನಿಜ ಏನೋ ಗೊತ್ತಾಗತ್ತೆ. ಓಕೆ ಮೇಡಮ್, ಇನ್ನೂ ತಡ ಮಾಡೋದು ಬೇಡ, ಬೇಗ ಸ್ಟಾರ್ಟ್ ಮಾಡೋಣ. ವಾಟ್? ನೀನು ದತ್ತು ಆಗಿ ಹೋಗ್ತಿದ್ಯಾ? ದತ್ತು ಮಗಳಾಗೋಂಥದ್ದೇನಿದ್ಯಮ್ಮ? ಯಾಕಿಂತ ನಿರ್ಧಾರ ಮಾಡಿದ್ಯಮ್ಮ? ಸಡನ್ ಆಗಿ ಈ ಟ್ವಿಸ್ಟ್ ಯಾಕಮ್ಮ? ತುಂಬಾ ಯೋಚನೆ ಮಾಡೇ ಈ ನಿರ್ಧಾರ ಮಾಡಿದೆ. ರೂಪಾ ಮೇಡಮ್ ಮನೆಗೆ ಮಗಳಾಗಿ ದತ್ತಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ಡಿಸಿಷನ್ನ ಅಪೋಸ್ ಮಾಡ್ತೀನಿ ಗಂಗಾ. ಇದಕ್ಕೆ ನಾನು ಒಪ್ಕೊಳ್ಳಲ್ಲ, ನನಗಿಷ್ಟ ಇಲ್ಲ. ನಾನು ಮಾಡೋ ಪ್ರತಿ ಕೆಲಸಕ್ಕೂ ನೀವು ಜೊತೆಯಾಗಿದ್ದೀರಾ. ನಾನು ಈ ನಿರ್ಧಾರ ಕೂಡ ಒಪ್ಕೋತೀರಾ ಅಂತ ಆಸೆ ಪಡ್ತೀನಿ. ನಿನ್ ದತ್ತು ಮಗಳಾಗಿ ಆ ಮನೆಗೆ ಹೋಗೋದ್ರಿಂದ ಏನ್ ಲಾಭ ಇದೆಯಮ್ಮ? ನಷ್ಟ ಕೂಡ ಏನಿಲ್ವಲ್ಲ ಅಜ್ಜಿ. ನಿನ್ಗಮ್ಮ ಇದ್ದಾಳಲ್ಲಮ್ಮ. ರೂಪಾ ಮೇಡಮ್ಗೆ ಮಗಳಿಲ್ವಲ್ಲ ಅತ್ತೆ. ಆಕೆ ನಿನ್ನ ಮಗಳೇ ಅಂತ ಅಂದ್ಕೊಂಡಿದ್ದಾಳಲ್ಲಮ್ಮ. ಆ ಮಾತನ್ನ ನಿಜ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಮಾವ. ಯಾಕೆ ನಿಜ ಮಾಡಬೇಕು? ಯಾಕಂದ್ರೆ ಇಷ್ಟು ದಿನ ನಾನು ರೂಪಾ ಮೇಡಮ್ಗೆ ಸುಳ್ಳು ಮಗಳಾಗಿ ಬದುಕಿದ್ದೆ. ಅವ್ರ ನಿಜವಾದ ಮಗಳು ಸತ್ತು ಹೋದ್ಲು. ನಿತ್ಯ ಆಗ್ಲಿ ಗಂಗಾ ಆಗ್ಲಿ ನಾನೇ ಅಲ್ವಾ? ಅವ್ರಿಗಾದ್ರೂ ಯಾರಿದ್ದಾರೆ ರೀ? ಅವರಿಗೆ 100 ಕೋಟಿ ಆಸ್ತಿ ಇದೆ. ಅವ್ರು ಮನ್ಸು ಮಾಡಿದ್ರೆ ಯಾರನ್ನಾದ್ರೂ ಎಷ್ಟು ಜನನಾದ್ರೂ ದತ್ತು ತಗೋಬಹುದು. ನೀನ್ ಹೋಗ್ಬೇಕಾದ ಅಗತ್ಯ ಇಲ್ಲ. ಯಾರೋ ದತ್ತಕ್ಕೆ ಹೋಗೋದು ಬೇರೆ, ನಿತ್ಯ ರೂಪದಲ್ಲಿರೋ ನಾನು ಹೋಗೋದೇ ಬೇರೆ. ನನ್ನಲ್ಲಿ ಅವರು ನಿತ್ಯನ ನೋಡ್ತಾರೆ. ನಿಜನೇ ಅಮ್ಮ, ಆದ್ರೆ ನೀನೀಗ ಈ ಮನೆ ಸೊಸೆ. ನಾನು ಈ ಮನೆಗೆ ಸೊಸೆ ಆದ ಮಾತ್ರಕ್ಕೆ ಬೇರೆ ಮನೆಗೆ ಮಗಳು ಆಗ್ಬಾರ್ದ ಅಜ್ಜಿ? ತನಗೆ ಮಗಳಿಲ್ಲ ಅನ್ನೋ ನೋವನ್ನ ಒಬ್ಳು ತಾಯಿಗೆ ಕಡಿಮೆ ಮಾಡಬಾರ್ದಾ?
ಅವ್ರ ಕಣ್ಣೀರ್ನ ಒರೆಸ್ಬಾರ್ದಾ? ನನ್ಗೆ ಬೇರೆ ಹೋಲಿಕೆ ಇದ್ದಿದ್ರೆ ನಂಗೂ ಈ ಆಲೋಚನೆ ಬರ್ತಿರ್ಲಿಲ್ಲ. ನಿತ್ಯ ಆಸೆ ನೆರವೇರಿಸ್ತೀನಿ ಅಂದಾಗ ರೂಪಾ ಮೇಡಮ್ ಕಣ್ಣಲ್ಲಿ ಕಂಡಿದ್ದ ಆ ಆನಂದ, ನಾನು ಗೆದ್ದಾಗ ಅವ್ರಿಗಾದ ಸಂತೋಷ, ನಿತ್ಯನೇ ಗೆದ್ದ ಹಾಗೆ ಅವರು ಫೀಲ್ ಮಾಡ್ಕೊಂಡಿದ್ದು, ಇದೆಲ್ಲ ನೋಡಿದ್ಮೇಲೆ ಆ ಆನಂದ ಸಂತೋಷನ ಅವ್ರಿಗೆ ಜೀವನ ಪೂರ್ತಿ ಯಾಕೆ ಕೊಡಬಾರ್ದು ಅಂತ ಅನ್ನಿಸ್ತು. ನನ್ನ ನಿಮ್ಗೆ ಪರಿಚಯ ಮಾಡಿದ್ ಕೂಡ ರೂಪಾ ಮೇಡಮ್ಮೇ ಅಲ್ವಾ? ಅವ್ರು ಇಲ್ದಿದ್ರೆ ನಾನು ನಿಮ್ಗೆ ಗೊತ್ತಿರ್ತಾನೆ ಇರಲಿಲ್ಲ. ನಾನು ಈ ಮನೆಗೆ ಕಾಲ್ ಕೂಡ ಇಡ್ತಿರ್ಲಿಲ್ಲ. ನನ್ನ ಅವ್ರ ಸ್ವಂತ ಮಗಳ ಹಾಗೆ ನೋಡ್ಕೊಂಡಿದ್ದಾರೆ, ಸ್ವಂತ ಅಮ್ಮನ ಹಾಗೆ ಪ್ರೀತಿಸಿದ್ದಾರೆ. ಅಂತ ತಾಯಿಗೆ ನಾನು ಮಗಳಾಗಿ ಹೋಗಿ ಋಣ ತೀರಿಸ್ಬೇಕು ಅಂದ್ಕೊಂಡಿದ್ದೀನಿ. ಯಾವತ್ತು ತಿರುಗಿ ಬರ್ದಿರೋ ನಿಶ್ಚಿತನಕ್ಕೆ ನಾನು ಹೋಗಿ ಆ ಮನೇಲಿರೋ ನಿಶಬ್ದನ ಕಡಿಮೆ ಮಾಡೋಣ ಅಂದ್ಕೊಂಡಿದ್ದೀನಿ. ಒಳ್ಳೆ ಮನಸ್ಸಿಂದ ನನಗೆ ಆಶೀರ್ವಾದ ಮಾಡಿ. ಅದಕ್ಕೆ ಆ ಮನೆಗ್ ದತ್ತುಗ್ ಹೋಗ್ತಾ ಇದ್ಯಾ? ಇಲ್ಲ ಅವ್ರ ಮಗಳಾದ್ರೆ ಆ ಮನೆ ಆಸ್ತಿ ಕೊಡ್ತಾರೆ ಅಂತ ಹೋಗ್ತಿದ್ಯಾ? ಮತ್ತಿನ್ನೇನು, ಅದ್ ಹೇಗೋ ಈ ಮನೆ ಸೊಸೆ ಆದ್ಲು, ಆ ಮನೆ ಮಗಳಾದ್ರೆ 2 ಆಸ್ತಿನೂ ಇವಳ್ದೇ ಆಗತ್ತಲ್ಲ. ನಾನು ಬಡತನದಲ್ಲೇ ಹುಟ್ಟು ಬೆಳೆದಿದ್ದೀನಿ ಚಿಕ್ಕಪ್ಪ. ನನ್ನಮ್ಮ ಪ್ರೀತಿಯಿಂದ ಬೆಳೆಸಿದಾಳೆ ಚಿಕ್ಕಮ್ಮ. ನನಗೆ ಯಾವತ್ತೂ ದುಡ್ಡಿನ ಮೇಲೆ ಆಸೆ ಇಲ್ಲ, ಆಸ್ತಿ ವ್ಯಾಮೋಹ ಇಲ್ಲ. ನನ್ನ ತವರಲ್ಲಿ ಅಮ್ಮ ಆಗಲಿ, ಈ ಮನೇಲಿ ನೀವಾಗಲಿ ಸಂಬಂಧಕ್ಕೆ ಬೆಲೆ ಕೊಡ್ತೀರೇ ಹೊರತು ದುಡ್ಡಿಗಲ್ಲ. ಅದಕ್ಕೆ ಬಡವಳು ಅಂತನೂ ನೋಡದೆ ನನ್ನ ಸೊಸೆಯಾಗಿ ಸ್ವೀಕರಿಸಿದ್ದೀರಾ. ನನ್ನ ಅಮ್ಮನ ಜೊತೆ ಬೆಳೆದಿರೋ ನಾನು, ನಿಮ್ಮಂಥ ಒಳ್ಳೆ ಜನರ ಮಧ್ಯೆ ಬದುಕ್ತಿರೋ ನಾನು ಆಸ್ತಿ ಮೇಲೆ ಆಸೆ ಪಡ್ತೀನಿ ಅಂತ ಹೇಗೆ ಅಂದ್ಕೊಂತೀರಾ? ಮಗಳು ಕೋಟೀಶ್ವರರ ಮನೆ ಸೊಸೆ ಆದರೂ ನನ್ನ ಹೆತ್ತಮ್ಮ ಬಡತನದಲ್ಲೇ ಬದುಕಿದಾಳೆ ಅಂದರೆ ಅವಳ ವ್ಯಕ್ತಿತ್ವ ಎಂಥದ್ದೋ ನಿಮಗೆ ಈಗಾಗಲೇ ಅರ್ಥ ಆಗಿರುತ್ತೆ. ಆ ತಾಯಿ ಹೆತ್ತಿರೋ ಮಗಳು ನಾನು ಕೇವಲ ಮಗಳನ್ನ ಕಳ್ಕೊಂಡು ನೋವಲ್ಲಿರೋ ಒಬ್ಳು ತಾಯಿ ಸಮಾಧಾನಕ್ಕೆ ಆ ಮನೆಗೆ ಮಗಳಾಗಿ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಅಷ್ಟೇ. ನೀವು ಸರಿಯಾದ ನಿರ್ಧಾರನೇ ತಗೊಂಡಿದ್ದೀರಾ ಮೇಡಮ್. ಆ ದೇವ್ರು ಕೂಡ ವಾಪಸ್ ಕೊಡಕ್ ಆಗದಿರೋ ಮಗಳನ್ನ ನೀವು ರೂಪಾ ಮೇಡಮ್ಗೆ ಕಾನೂನು ಪ್ರಕಾರ ಕೊಡ್ತಿದ್ದೀರಾ. ನೀವೇನಂತೀರಾ ಅಜ್ಜಿ? ಈಗ ತಾನೇ ವಿಷಯ ಹೇಳಿದ್ಯಾ, ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ. ಮಾವ, ಅತ್ತೆ, ನೀವ್ ಹೇಳಿ. ಅಜ್ಜಿ ನಿರ್ಧಾರನೇ ನನ್ನ ನಿರ್ಧಾರನಮ್ಮ. ನನ್ಗೆ ಯಾವ ಅಭ್ಯಂತರನೂ ಇಲ್ಲಮ್ಮ. ನನಗಿಷ್ಟ ಇಲ್ಲ. ನಿಮ್ಮನ್ನ ಹೇಗೆ ಒಪ್ಸೋದು ನನಗೆ ಗೊತ್ತು ಬಿಡಿ. ನೀವು ನಿಮ್ಮ ಅಭಿಪ್ರಾಯನ ಹೇಳಿ. ನಾವು ಅಂದ್ರೇನೆ ಹೋಗೋದಾ, ಇಲ್ಲಾಂದ್ರೆ ಬಿಟ್ಬಿಡ್ತಾಳಾ? ನಿರ್ಧಾರ ಮಾಡೋ ಮೊದಲೇ ಕೇಳಬೇಕು. ಡಿಸೈಡ್ ಆದ್ಮೇಲೆ ಏನ್ ಹೇಳೋದು? ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಅಜ್ಜಿ ಯೋಚನೆ ಮಾಡ್ತೀನಿ ಅಂದ್ರು ಅಂದ್ರೆ ಅವ್ರು ಒಪ್ಕೊಂಡಿರೋ ಹಾಗೇನೆ, ನಿಮ್ ಕೆಲ್ಸಕ್ಕೆ ದಾರಿ ಆದಾಗೆ. ಸಾರೇ ಇಷ್ಟ ಇಲ್ಲ ಅಂತಿದ್ದಾರೆ, ಅವ್ರನ್ನು ಕೂಡ ಹೇಗಾದ್ರೂ ಮಾಡಿ ಒಪ್ಸ್ಬಿಡಿ. ಅವರನ್ನ ಒಪ್ಸೋ ಜವಾಬ್ದಾರಿ ನಂದು ನಾಣಿ ಅವ್ರೆ. ಎಷ್ಟು ಕಷ್ಟ ಆದ್ರೂ ಒಪ್ಪಿಸ್ತೀನಿ. ಆ ಮನೆಗೆ ಕಾಲಿಡ್ತೀನಿ, ನಿತ್ಯನ ಹೊರಗೆ ಎಳಿತೀನಿ. ಸಡನ್ ಆಗಿ ದತ್ತು ಕಾರ್ಯಕ್ರಮ ಏನ್ ಚಂದ್ರಿಕಾ? ಗಂಗಗೆ ಏನಾದ್ರೂ ಬುದ್ಧಿ ಹಾಳಾಯ್ತಾ? ಅವಳು ಬುದ್ಧಿ ಹಾಳು ಮಾಡ್ಕೊಳ್ಳೋಳಲ್ಲ, ಹಾಳು ಮಾಡೋಳು. ಫ್ಯಾಷನ್ ಶೋನಲ್ಲಿ ನೋಡ್ಲಿಲ್ವಾ? ಅಂದ್ರೆ ಈ ದತ್ತು ಕೂಡ ಯಾವ್ದಾದ್ರು ಪ್ಲಾನ್ ಅಂತೀಯಾ? ಖಂಡಿತವಾಗ್ಲೂ ಪ್ಲಾನೇ. ಆ ರೂಪಾ ಮೇಲೆ ಇವಳಿಗೆ ಅಷ್ಟು ಪ್ರೀತಿ ಇಲ್ಲ, ಏನೋ ನಡೀತಾ ಇದೆ. ಛೇ, ಏನ್ ಮಾಡೋದು? ಆ ಗಂಗಾ ಪ್ಲಾನ್ ಹೇಗ್ ತಿಳ್ಕೊಳ್ಳೋದು? ನಾವ್ ಯಾಕ್ರಿ ತಲೆ ಕೆಡ್ಸ್ಕೋಬೇಕು?
ಹೋಗಿ ಈ ವಿಷಯನ ನಿತ್ಯಗ್ ಹೇಳೋಣ ಬನ್ನಿ. ನಿತ್ಯ ನಿತ್ಯ ಅಮ್ಮ ನಿತ್ಯ ನಿತ್ಯ ನಿತ್ಯಮ್ಮ ನಿತ್ಯ ಅಮ್ಮ ನಿತ್ಯ. ಏನು ಎಲ್ಲೋ ಬೆಂಕಿ ಬಿದ್ದ ಹಾಗೆ ಯಾರೋ ಹೋದ ಹಾಗೆ ಕೂಗ್ತಾ ಇದ್ದೀರಾ? ಆ ಗಂಗಾ ಏನಾದ್ರೂ ಹೋದ್ಲಾ? ಅವಳು ಹೋಗಿದ್ದಿದ್ರೆ ಅವಳಗ್ ಸಮಾಧಿ ಕಟ್ಟಿ ನಿನಗ್ ಪಲ್ಲಕ್ಕಿ ತರ್ತಿದ್ವಲ್ಲಮ್ಮ. ಅವಳು ಹೋಗೋದಲ್ಲಮ್ಮ, ನಿನ್ನ ಶಾಶ್ವತವಾಗಿ ಕಳ್ಸೋ ಕೆಲ್ಸಕ್ಕೆ ಶ್ರೀಕಾರ ಹಾಡ್ತಿದ್ದಾಳೆ. ಏನ್ ಹೇಳ್ತಾ ಇದ್ದೀರಾ ನೀವು? ಅವಳು ಈ ಮನೆಗೆ ದತ್ತು ಬರ್ತಾಳಂತಮ್ಮ. ದತ್ತಕ್ಕ? ಹೌದಮ್ಮ, ನಿನ್ನ ಅಮ್ಮಂಗೆ ಮಗಳಾಗಿ ಈ ಮನೆ ಹೆಣ್ಮಗಳಾಗಿ ಈ ಮನೆಗೆ ಕಾಲಿಡ್ತಾಳಂತೆ. ನಿತ್ಯ ಸತ್ ಹೋದ್ಲು. ಇನ್ನು ನಿತ್ಯ ಆಗ್ಲಿ ಗಂಗಾ ಆಗ್ಲಿ ನಾನೇ ರೂಪಾ ಮೇಡಮ್ಗೆ ನನ್ ಬಿಟ್ರೆ ಯಾರೂ ಇಲ್ಲ, ದತ್ತುಗ್ ಹೋಗಿ ಹೆತ್ತ ಮಗಳ ಹಾಗೆ ಅಮ್ಮನ್ ನೋಡ್ಕೋತೀನಿ ಅಂತ ಮೊಸ್ಲೆ ಕಣ್ಣೀರ್ ಹಾಕ್ತಾ ಅಲ್ಲಿ ಕಾಗಕ್ಕನ್ ಕತೆ ಹೇಳ್ತಿದ್ದಾಳಮ್ಮ. ಏನ್ ಪ್ಲಾನ್ ಮಾಡಿದ್ಯೆ ಗಂಗಾ? ಅವಳು ಈ ಮನೆಗೆ ಮಗಳಾಗಿ ಬಂದು ಏನ್ ಮಾಡ್ತಾಳೋ ನಮ್ಗಂತೂ ಅರ್ಥ ಆಗ್ತಿಲ್ಲಮ್ಮ. ಆ ವಿಷಯ ನಿಂಗೆ ಹೇಳೋಕೆ ಬಂದ್ವಿ. ಇದ್ರಲ್ಲಿ ಅರ್ಥ ಆಗದೆ ಇರೋದು ಏನಿದೆ? ಅವಳು ನನ್ನ ಪ್ಲೇಸ್ನ ಕಂಪ್ಲೀಟ್ ಆಗಿ ಆಕ್ಯುಪೈ ಮಾಡೋಕ್ ನೋಡ್ತಿದ್ದಾಳೆ. ಅವಳು ಈ ಮನೆಗೆ ಅಡಾಪ್ಟ್ ಆದ್ರೆ ಈ ಮನೆ ಮೇಲಿರೋ ಎಲ್ಲ ಹಕ್ಕು ಅವಳಿಗೆ ಸಿಗತ್ತೆ. ಈ ಆಸ್ತಿಗೆ ವಾರಸ್ದಾಳಾಗ್ತಾಳೆ. ನನ್ ಮಾಮ್ ಆದ್ಮೇಲೆ ಅಧಿಕಾರ ಎಲ್ಲ ಅವಳ ಕೈಗೆ ಹೋಗತ್ತೆ. ನನ್ನ ಝೀರೋ ಮಾಡೋದಕ್ಕಂತಾನೆ ಮಾಡ್ತಿರೋ ಪ್ರಯತ್ನ ಇದು. ಅಯ್ಯೋ ಇವಳ ಹಳ್ಳಿ ಅವಳೇ ಆದ್ರೂ ಎಷ್ಟು ಕ್ಲವರ್ ಆಗಿ ಯೋಚನೆ ಮಾಡಿದಾಳೆ. ಅಂದ್ರೆ ನಿನ್ಗೆ ಅಮ್ಮನ ಆಸ್ತಿನೂ ಎಲ್ಲೂ ನೆಲನೂ ಇಲ್ದಿದ್ದ ಹಾಗೆ ಮಾಡಕ್ಕೆ ಪ್ಲಾನ್ ಮಾಡಿದಾಳ. ನಿನ್ನೆ ನನ್ನ ಐಡೆಂಟಿಟಿನ ನಾಶ ಮಾಡಿದ್ಲು. ಇವತ್ತು ನನ್ನ ಆಸ್ತಿ ಮೇಲೆ ಕಣ್ಣು ಹಾಕಿದಾಳ ಅವಳು. ವಾರಸತ್ವದ ಹಕ್ಕನ್ನ ಅಧಿಕಾರನ ತಾನ್ ತಗೊಂಡು ನನ್ನ ಉಟ್ಟು ಬಟ್ಟೆಲಿ ನಡು ರೋಡ್ ಮೇಲೆ ನಿಲ್ಸ್ಬೇಕು ಅಂತ ನೋಡ್ತಿದ್ದಾಳೆ ಅವಳು. ಅಯ್ಯಯ್ಯೋ, ಹೀಗಾದ್ರೆ ಹೇಗಮ್ಮ? ಇಲಿಗೆ ಯಜಮಾನ್ಕೆ ಕೊಟ್ರೆ ತಲೆ ಎಲ್ಲ ಕೊರ್ದ್ಬಿಡ್ತು ಅನ್ನೋ ಹಾಗೆ ನೀನು ಆಗಿದ್ದಾಳೆ ಅಂತ ಸ್ವಲ್ಪ ಜಾಗ ಕೊಟ್ರೆ ನೀನ್ ಆಸ್ತಿನೇ ಹೊಡ್ಕೊಳ್ತಿದ್ದಾಳಲ್ಲಮ್ಮ. ಎಂತ ಮೋಸನಮ್ಮ. ಈ ದತ್ತು ನಡಿಲೇಬಾರ್ದಮ್ಮ. ನಡೆದ್ರೆ ನೀನು ಬೇಡ್ಕೊಂಡು ತಿನ್ಬೇಕು. ಹೌದಮ್ಮ, ಮೊದ್ಲೇ ಹೆಣ್ಣು ಹುಡುಗಿ, ದುಡ್ಡಲ್ಲೇ ಹುಟ್ಟು ಬೆಳೆದವಳು ನೀನು. ಹೊಸ್ದಾಗ್ ಕಷ್ಟ ಪಡ್ಬೇಕು ಅಂದ್ರೆ ನಿನ್ಗಾಗಲ್ಲ. ಗಂಗಾ ಗಾಳಿ ಕೂಡ ನಿನ್ ಕಡೆ ಬರೋಕ್ ಬಿಡ್ಬೇಡ. ಅವಳೇನಾದ್ರೂ ಕಾಲಿಟ್ಬಿಟ್ರೆ ವಾಮನ ಬಲಿ ಚಕ್ರವರ್ತಿನ ತುಳಿದ ಹಾಗೆ ನಿನ್ನನ್ನು ಪಾತಾಳಕ್ಕೆ ತಳ್ಬಿಡ್ತಾಳೆ. ಏನೋ ನಿನ್ ಸಹಾಯ ಕೇಳ್ದೆ ಅಂತ ನಿನ್ ಒಳ್ಳೇದಕ್ಕೆ ಬಂದು ಹೇಳಿದ್ದು. ಆಮೇಲೆ ನಿನ್ನಿಷ್ಟನಮ್ಮ, ನಾವು ಬರ್ತೀವಿ. ಬಾ ಚಂದ್ರಿಕಾ. ಅಮ್ಮ ಹುಷಾರಮ್ಮ, ಅವಳು ಮೊದ್ಲೇ ಗಂಗಾ, ನೀನ್ ಸ್ವಲ್ಪ ಹುಷಾರಾಗಿರು. ಬರ್ತೀವಮ್ಮ. ಅವ್ರು ಯಾಕೆ ಬಂದಿದ್ರು ನಿತ್ಯ? ಕಂಗ್ರಾಟ್ಸ್ ಮಾಮ್. ಯಾಕೆ? ನಿನ್ ಮಗಳು ನಿನ್ ಮನೆಗೆ ಬರ್ತಿದ್ದಾಳಂತೆ. ಯಾರು? ಎಷ್ಟು ಜನ ಮಕ್ಳಿದ್ದಾರೆ ನಿನ್ಗೆ? ಗಂಗಾನ? ಅವಳೇ ಸುಳ್ಳು ಮಗಳಾಗಿ ಇಷ್ಟು ದಿನ ತಿರ್ಗಿದ್ಲಲ್ಲ, ಈಗ ನಿಜವಾದ ಮಗಳಾಗಿ ಬರ್ತಿದ್ದಾಳಂತೆ.